ಸೊ ಈ ಒಂದು ವಿಡಿಯೋ ಈ RCB ಫ್ಯಾನ್ಸ್ಗೋಸ್ಕರ ಸಮರ್ಪಣೆ. RCB ಕ್ರೇಜ್ ತುಂಬಾ ಚೆನ್ನಾಗಿ ಒಂದು ರೇಂಜಲ್ಲಿದೆ. ಸೊ ಆ ರೇಂಜ್ ಯಾವತ್ತೂ ಕಡಿಮೆ ಆಗಂಗಿಲ್ಲ. ಮಳೆ, ಗಾಳಿ, ಧೂಳಿ, ಸಿಡಿಲು, ಗುಡುಗು ಜಾಸ್ತಿ ಇತ್ತು. ಅಂಥ ಸಂದರ್ಭದಲ್ಲಿ ಎಲ್ಲ ನಾನು ಸಂಕಲ್ಪ ಕಟ್ಟಿದ್ದೀನಿ, ದೃಢ ಸಂಕಲ್ಪ ಇದೆ, ನಾನು ಅಲ್ಲಿ ಮುಟ್ಟೆ ಮುಡ್ತೀನಿ ಅಂತೇಳಿ ಒಂದು ಅಚಲವಾದ ಒಂದು ಭಕ್ತಿಯಿಂದ ನಾನು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಈ ವ್ಯಕ್ತಿ ಇಡೀ ನಾಡಿನ ಗಮನವನ್ನು ಸೆಳೆದಿದ್ದಾರೆ. ಚಪ್ಪಲಿ ಇರಲಾರ್ದು ಮನೆ ಹೊರಗೂ ಕೂಡ ಬರಂಗಿಲ್ಲ ಅಂತ ಸಮಯದಲ್ಲಿ 3 ತಿಂಗಳಿಂದ ನೀವು ಪಾದರಕ್ಷೆ ಇರಲಾರ್ದು ನೀವು ಹಾಯ್ ಹಲೋ ಗೆಳೆಯರೇ, ನಮಸ್ಕಾರ. ಹೆಂಗಿದ್ದೀರಿ? ನಾನು ಮಾತ್ರ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊತೀನಿ. ಸೊ ಈಗ ಟ್ರೆಂಡಲ್ಲಿರೋದು RCB IPL. RCB ಕ್ರೇಜ್ ತುಂಬ ಚೆನ್ನಾಗಿ ಒಂದು ರೇಂಜಲ್ಲಿದೆ. ಸೊ ಆ ರೇಂಜ್ ಯಾವತ್ತೂ ಕಡಿಮೆ ಆಗಂಗಿಲ್ಲ. ನಮ್ಮ RCB ಫ್ಯಾನ್ ಅಂತಂದ್ರೇ ಒಂದು ರೇಂಜ್. ಇವತ್ತು ವಿಷಯ ಏನಪ್ಪ ಅಂತಂದರೆ RCB ಕಪ್ ಹೊಡೆಯೋದ್ರಲ್ಲಿ ಇನ್ನು ಕೇವಲ ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಇನ್ನೇನು ನಾವು ನಾಳೆ ನಾಡ್ದು ನಡೆಯುವಂಥ ಪಂದ್ಯದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಈ ಸಲ ಕಪ್ಪು ನಮ್ಮದೇ. ಸ್ನೇಹಿತರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಊರಿನ ತುಂಬ ಸರಳ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಶರಣಗೌಡರವರು RCB ಕಪ್ ಗೆಲ್ಲಬೇಕಂತಲೇ ಒಂದು ಹರಕೆಯನ್ನು ಕಟ್ಟಿಕೊಂಡು 1 ತಿಂಗಳ ಕಾಲ ಅವರು ತಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬರಿಗಾಲಲ್ಲಿ ಜೀವನ ನಡೆಸಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೂ ಒಂದು ಜವರ್ಗಿ ತಾಲೂಕಿನಲ್ಲಿರುವಂತಹ ಕಾಕಂಡ್ಕಿ ಗ್ರಾಮದಲ್ಲಿ ಸೊ 2-3 ದಿನ ಆಯಿತು. ಅದ್ರ ಹಿಂದುಗಡೆ ಒಂದು ಮಲ್ಲಾರಾಧ್ಯ ದೇವರ ಜಾತ್ರಾ ಮಹೋತ್ಸವ ಇತ್ತು. ಆ ಒಂದು ಜಾತ್ರೆಗೆ 15 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಈ ವ್ಯಕ್ತಿ ಇಡೀ ನಾಡಿನ ಗಮನವನ್ನು ಸೆಳೆದಿದ್ದಾರೆ. ಸಾಯಂಕಾಲ 5:30ಕ್ಕೆ ಅವರು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ಅಲ್ಲಿ ಒಂದು ಕಾಕಂಡ್ಕಿ ಗ್ರಾಮಕ್ಕೆ ಮುಟ್ಟಬೇಕಾಗಿದ್ದಂದರೆ ಸುಮಾರು ರಾತ್ರಿ 8:15 ಆಗುತ್ತೆ. ಸೊ ಈ ಒಂದು 3 ಗಂಟೆಗಳ ನಡಬರಕ್ಕೆ ಸೊ ತುಂಬ ಕತ್ತಲಾಗಿರುತ್ತೆ. ಆಮೇಲೆ ಮಳೆ, ಗುಡುಗು, ಸಿಡಿಲು ಈ ಎಲ್ಲವನ್ನು ಅಂದರೆ ಈ ಮಳೆ ಕೂಡ ಬರ್ತಾಯಿದೆ, ಸಿಡಿಲು ಕೂಡ ಬರ್ತಾಯಿದೆ, ಮಿಂಚು ಕೂಡ ನಡೆದಿದೆ. ಇಂಥ ಒಂದು ಸಿಚುವೇಷನಲ್ಲಿ ಯಾರೊಬ್ಬರು ಕೂಡ ಈ ಪಾದಯಾತ್ರೆಯನ್ನು ಪೂರ್ಣಗೊಳಿಸೋದಿಲ್ಲ. ಆದರೆ ಇವರಿಗೆ RCB ಮೇಲಿರುವಂತಹ ಪ್ರೀತಿ, ಆ ಒಂದು ಛಲ, ನಾನು ಮುಟ್ತೀನಿ, ಈ ಪಾದಯಾತ್ರೆ ನಾನು ಹೋಗ್ತೀನಿ ಅಂತೇಳಿ ಒಂದು ಬಲದೊಂದಿಗೆ ಛಲ ಬಿಡೋದೆ ಇವರು ಏನಪ್ಪ ಅಂದರೆ 15 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ ಇಲ್ಲಿವರೆಗೂ 18 ವರ್ಷಗಳ ಒಂದು ಕನಸು ಏನಿದೆಪ್ಪ ಅಂತಂದರೆ RCB ಫ್ಯಾನ್ಗಳಲ್ಲಿ ಇವತ್ತು ಗೆಲುವಿನ ಒಂದು ಮಂದಹಾಸ ಬೀರಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಈ ಒಂದು RCB ಮೇಲೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ದೇವರಲ್ಲಿ ಹರಕೆ ಕಟ್ಟಿದ್ದಾನೆ. ಈ ಒಂದು ನಮ್ಮ RCB ಕಪ್ ಹೊಡಿಲೇಬೇಕು. ಇನ್ನೇನು ಹತ್ತಿರದಲ್ಲಿ ಇದ್ದೀವಿ ಸ್ನೇಹಿತರೆ. ಬನ್ನಿ, ಆ ಒಂದು ವ್ಯಕ್ತಿಯನ್ನು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೀನಿ. ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಇವತ್ತು ಮನೆಗೆ ಬಂದಿದ್ದೀವಿ. ಇವರು ನಮ್ಮೂರಿನ ಹಿರಿಯರು, ಯುವಕರ ಕಣ್ಮಣಿ, ನಮ್ಮೆಲ್ಲರ ಮಾರ್ಗದರ್ಶಕರು ಅಂತಲೇ ಹೇಳ್ಬೋದು. ತುಂಬ ಸರಳ ವ್ಯಕ್ತಿ, ಸರಳ ಜೀವನವನ್ನು ನಡೆಸುವಂಥ ವ್ಯಕ್ತಿ. ಸೊ ಇವರು RCB ಕಪ್ಪನ್ನು ಗೆಲ್ಲುವ ಒಂದು ಹರಕೆಯನ್ನು ಕಟ್ಟಿಕೊಂಡು 3 ತಿಂಗಳಿಂದ, ಆ್ಯಕ್ಚುಲಿ ಮೊದಲನೇ ವಿಡಿಯೋನಲ್ಲಿ 1 ತಿಂಗಳು ಅಂತ ಹೇಳಿದ್ದೆ. ಸೊ 3 ತಿಂಗಳಿಂದ ಅವರು ತಮ್ಮ ಪಾದರಕ್ಷೆಯನ್ನು ಬಿಟ್ಟು ಸರಳ ಜೀವನವನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕಾಕಂಡ್ಕಿ ಜಾತ್ರೆಯಲ್ಲಿ ಕೂಡ 15 ಕಿಲೋಮೀಟ್ರನ್ನು ಒಂದು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಏನಪ್ಪ ಅಂದರೆ ಅವರು ಮತ್ತಷ್ಟು ಒಂದು ಜನಮನ್ನಣೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಬನ್ನಿ, ಅವರನ್ನು ಮಾತನಾಡೋಣ. ಗೌಡ್ರೆ ನಮಸ್ಕಾರ. ಗೌಡ್ರೆ, ಈಗ 3 ತಿಂಗಳಿಂದ ನೀವು ಪಾದರಕ್ಷೆನೇ ಹಾಕ್ಕೊಂಡಿಲ್ಲ ಅಂತ. ಸೊ ಹಿಂಗೆ ಅನುಭವ ಏನಾಗ್ತದೆ ಗೌಡ್ರೆ? ಯಾಕೆ ನಿಮ್ಗೆ ಅಷ್ಟು ಕ್ರೇಜ್ ಬಂತದ ಮೇಲೆ, ಅಷ್ಟು ಪ್ರೀತಿ? ಯಾಕಂದರೆ ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಭಾಳಷ್ಟು ಯೋಚನೆ ಮಾಡ್ತಾರೆ. ಇವತ್ತಿನ ದಿನ ಕಾಲ ಹೆಂಗಿದೆಪ್ಪ ಅಂತಂದರೆ ಚಪ್ಪಲಿ ಇರಲಾರ್ದು ಮನೆ ಹೊರಗೂ ಕೂಡ ಬರೋಂಗಿಲ್ಲ ಅಂತ ಸಮಯದಲ್ಲಿ 3 ತಿಂಗಳಿಂದ ನೀವು ಪಾದರಕ್ಷೆ ಇರಲಾರ್ದು ನೀವು ಜೀವನ ನಡೆಸ್ಲತ್ತೀರಿ. ಇದ್ರ ಬಗ್ಗೆ ಅನುಭವ ಏನ್ರಿ ಗೌಡ್ರೆ? ನನ್ನ ಅನಿಸಿಕೆ ಅಂದರೆ ಎಲ್ಲರಿಗೂ ಕರ್ನಾಡಿನ ಸಮಸ್ತ ಜನತೆಗೆ ಪೂರ್ವಕ ನಮಸ್ಕಾರಗಳು ತಿಳಿಸುತ್ತಾ, ಹಾಗೂ ನಮ್ಮ ಭಾರತೀಯ ಮಾತೆಗೆ ಹಾಗೂ ಕರ್ನಾಟಕ ಭುವನೇಶ್ವರಿ ತಾಯಿಗೆ ನಮಸ್ಕರಿಸುತ್ತಾ, ನಾನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಪಲ್ಲೂರು ಗ್ರಾಮದ ಶ್ರೀ ಶರಣಗೌಡ ಕರಡ್ಡಿ, ಸಕ್ರಪ್ಪಗೌಡ ಕರಡ್ಡಿಯವರ ಸುಪುತ್ರನಾದಂಥ ಶರಣಗೌಡ ಕರಡ್ಡಿಯವರು. ನಾವು ಹಲವಾರು ವರ್ಷಗಳಿಂದ ನಾವು RCB
ದೊಡ್ಡ ಅಭಿಮಾನಿ. ಯಾಕಂದರೆ ನಮಗೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಭಾಳ ಇಷ್ಟ. ಯಾಕೆ ಇಷ್ಟ ಅಂದರೆ ನಮ್ಮ ಕರುನಾಡಿನ ಒಂದು ತಂಡ, ನಮ್ಮ ಕರುನಾಡು ಗೆಲ್ಲಬೇಕು. ನಾನು ಇಡೀ ಸೀಸನ್ನಿಂದ 2008ರಲ್ಲಿ ಸ್ಟಾರ್ಟ್ ಆಗುವಂಥ ಒಂದು IPL ಸೀಸನ್ನಿಂದ ಇಲ್ಲಿವರೆಗೂ ನಾನು ಪ್ರೇಕ್ಷಕನಾಗಿ, ಅಭಿಮಾನಿಯಾಗಿ, ದೊಡ್ಡ ಅಭಿಮಾನಿಯಾಗಿ ಭಾಳಷ್ಟು ಮ್ಯಾಚ್ಗಳು ವೀಕ್ಷಣೆಯನ್ನು ಮಾಡಿದ್ದೀನಿ. ಲೈವ್ ಆಗಿ ವೀಕ್ಷಣೆ ಮಾಡಿದ್ದೀನಿ. ಲೈವ್ ಆಗಿ ವೀಕ್ಷಣೆ ಮಾಡಿದಂಥ ಒಂದು ತಂಡ RCB ಮತ್ತು ಕೋಲ್ಕತ್ತಾ ಬೆಂಗಳೂರಿನಲ್ಲಿ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ವರ್ಷ, ಯಾವ ವರ್ಷ ಇರ್ಬೋದು, ಒಂದು ವರ್ಷ ಇದೆ. ಆ ವರ್ಷದಲ್ಲಿ ನಾವು ಮತ್ತು ನಮ್ಮ ಕುಟುಂಬ ಸಮೇತ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿದ್ದರು, ನಮ್ಮ ಧರ್ಮಪತ್ನಿಯವರಿದ್ದರು, ನಮ್ಮ ಬಾಮೆಯಿಂದ ನಮ್ಮ ಕುಟುಂಬಸ್ಥರು ಎಲ್ಲರೂ ನಾವು ಒಟ್ಟಿಗೆ ಕುಂತು ಆ ಒಂದು RCB ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವತ್ತು ಮ್ಯಾಚ್ ನಡೆದಿತ್ತು IPL ಅಲ್ಲಿ. ನಡೆದಂಥ ಸಮಯದಲ್ಲಿ ಆ ಒಂದು ದಿನ ಮ್ಯಾಚ್ ಯಾವ ಥರ ನಡೆದಿತ್ತಂದರೆ, ಸ್ಟಾರ್ಟಿಂಗು ಕೋಲ್ಕತ್ತಾ ಬ್ಯಾಟಿಂಗ್ ಮಾಡಿತ್ತು. ಬ್ಯಾಟಿಂಗ್ ಮಾಡಿದಾದಮೇಲೆ RCB ಬ್ಯಾಟಿಂಗ್ ಮಾಡೋದು ಇನ್ನೊಂದು ಸ್ವಲ್ಪ ಕೆಲವೊಂದು ಸಮಯ ಇತ್ತು. ಆ ಸಮಯ ಮಧ್ಯದಲ್ಲಿ ಅಗಾಧವಾದ ಮಳೆ, ದೊಡ್ಡ ಮಳೆ ಬಂತು. ಆ ದೊಡ್ಡ ಮಳೆ ಬಂದಾಗ ಕೂಡ ಏನಂತಂತಿದ್ರು ಎಲ್ಲರೂ, ಇಲ್ಲ ಇದು ಮ್ಯಾಚ್ ರದ್ದಾಗುತ್ತೆ, ಇನ್ನು ಮ್ಯಾಚ್ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಕೆಲವೊಬ್ಬರು, ಇಲ್ಲ ಮ್ಯಾಚ್ ನಡೆಯುತ್ತೆ, RCB ಗೆಲ್ತಾರಂತ ನಾವು ಪಣ ತೊಟ್ಟು ನಾವು ಎದ್ದೋಗಲಿಲ್ಲ. ಭಾಳಷ್ಟು ಜನ ಅಲ್ಲಿ ಮಧ್ಯದಲ್ಲೇ ಬಿಟ್ಟು ಎದ್ದೋಗ್ಬಿಟ್ರು. ವೀಕ್ಷಣೆ ಮಾಡುವಂಥ ವ್ಯಕ್ತಿಗಳು, ಭಾಳಷ್ಟು ಅಭಿಮಾನಿಗಳು ಬಂದಿದ್ದರು. RCB ಹೆಂಗಂದರೆ ನಮ್ಮ IPL ಮತ್ತು ನಮ್ಮ ದೇಶದಲ್ಲೇ ಫಾಲೋವರ್ಸ್ ಯಾರಾದರೂ ಇದ್ದರೆ RCB ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ತುಂಬ ಜಾಸ್ತಿ ಇದ್ದಾರೆ. ಎಲ್ಲರಿಗಿಂತ ಅತಿಯಾದ ಹೆಚ್ಚು ಫಾಲೋವರ್ಸ್ RCBಗಿದೆ. ಆ ಒಂದು ಜನತ ಆಶೀರ್ವಾದ ಅವತ್ತಿನ ದಿನ ತಂಡ ಮ್ಯಾಚ್ ವೀಕ್ಷಣೆ ಮಾಡಿದ್ವಿ. ನಾವು ನಮ್ಮ ಕುಟುಂಬಸ್ಥರೆಲ್ಲರೂ ವೀಕ್ಷಣೆ ಮಾಡಿದಂಥ ಸಮಯದಲ್ಲಿ ಮ್ಯಾಚ್ ಆರಂಭವಾಯಿತು. 20 ಓವರ್ ನಡೀಬೇಕಂತ ಮ್ಯಾಚು ಅವತ್ತು ಏನಾಯ್ತಂದರೆ ಒಂದು 10 ಓವರಿಗೆ ಸೀಮಿತವಾಯಿತು. ಅವತ್ತು 10 ಓವರಿಗೆ ಸೀಮಿತ ಆಯಿತು. 10 ಓವರ್ನಲ್ಲಿ ಎಷ್ಟು ಟಾರ್ಗೆಟ್ ಇತ್ತು ಅವತ್ತಿನ ಸಂದರ್ಭದಲ್ಲಿ. ನಮಗೆ 17 ಬಾಲಿಗೆ 45 ರನ್ ಬೇಕಾಗಿತ್ತು ನಮ್ಮ RCB ಗೆಲ್ಲಬೇಕಾದ್ರೆ. ಆ ಒಂದು ಮನ್ದೀಪ್ ಸಿಂಗ್ ಅವರಿದ್ದರು ಬ್ಯಾಟಿಂಗಲ್ಲಿ, ಮತ್ತು ಇನ್ನೊಬ್ಬರು ಯಾರೋ ಇದ್ದರು. ಆ ಟೈಮಲ್ಲಿ ಕೆಲವೊಬ್ಬರು ಭಾಳಷ್ಟು ಇಲ್ಲ ಆಗಲ್ಲ, ಮಳೆ ಬಂದಿದೆ, ಬಾಲ್ ಬೀಳಲ್ಲ, ಸರಿಯಾಗಿ ಬಾಲ್ ಸಿಗಲ್ಲ ಬ್ಯಾಟಿಂಗ್ ಅಂತೇಳಿ ಕೆಲವೊಬ್ಬರು ಭಾಳಷ್ಟು ಜನ ಎದ್ದು ಹೋದರು. ನಾವು ಬೇಡ, ಇಲ್ಲೇ ಕುತ್ಕೊಳ್ಳಿ, ಮ್ಯಾಚ್ ಗೆಲ್ತದೆ. ಇವತ್ತು ನಾವು ದೇವ್ರ ಮೇಲೆ ಅರಿಕೆ ಮಾಡ್ಕೊಂಡಿದ್ದೀವಿ, ಗೆಲ್ತದ, ನಾವು ದೇವ್ರಿಗೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಮ್ಯಾಚ್ ಗೆಲ್ತದ ಅಂತೇಳಿ ನಾವು ದೃಢ ನಿರ್ಧಾರ ತೊಟ್ಟು ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾವು ನಮ್ಮೆಲ್ಲ ಕುಟುಂಬಸ್ಥರು ಕುಂತು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಬಾಲಿಗೆ ಇಷ್ಟು ಚೆನ್ನಾಗಿ 6-4 ಹೊಡಿತಾ ಮ್ಯಾಚ್ ಒಂದು ಗೆಲುವಿನ ಸಂಭ್ರಮಕ್ಕೆ ತಂದುಕೊಟ್ಟಂಥ ಆ ತಂಡದ RCB ತಂಡದ ಪಾಪ ಭಾಳಷ್ಟು ಪ್ಲೇಯರ್ಗಳು ಶ್ರಮಪಟ್ಟು ಆ ಮ್ಯಾಚ್ಗೆ ಗೆಲುವಿಗೆ ಕಾರಣರಾದಂಥ 2 ಪ್ಲೇಯರ್ಗೆ ನಾವು ಇಂದು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಅದು IPL ಮ್ಯಾಚಿನ ತಂಡ ವೀಕ್ಷಣೆ ಮಾಡಿದ್ದು ಪ್ರತ್ಯೇಕವಾಗಿ ಅಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅಂದಿನಿಂದ ಇಂದಿನವರೆಗೂ ನಮಗೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅಂದರೆ ಭಾಳ ಇಷ್ಟವಾದ ತಂಡ. ಆ ತಂಡ ಅಂದರೆ ಕರ್ನಾಟಕ, ನಮ್ಮ ಭುವನೇಶ್ವರಿದು ತಂಡ. ಯಾಕಂದರೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕನ್ನಡಿಗರು ಯಾರೇ ಇರಲಿ ನಾವು ಸಪೋರ್ಟ್ ಮಾಡಬೇಕು RCBಗೆ. ಯಾಕೆ ಸಪೋರ್ಟ್ ಮಾಡ್ಬೇಕಂದ್ರೆ ಇದೇ IPL ಭಾಳಷ್ಟು ತಂಡ ವೀಕ್ಷಣೆ ಮಾಡಿದಾಗ ನಾನು ಭಾಳಷ್ಟು ಹೋಗಿದ್ದೀನಿ. ಚಿನ್ನಸ್ವಾಮಿಯಲ್ಲಿ ಸುಮಾರು ಮ್ಯಾಚ್ಗಳು ವೀಕ್ಷಣೆ ಮಾಡಿದ್ದೀನಿ. ನಾವು ಹೋದಂಥ ಸಂದರ್ಭದಲ್ಲೆಲ್ಲ ನಮ್ಮ ಕಠಿಣವಾದ ಪರಿಸ್ಥಿತಿನೇ. ಯಾಕಂದರೆ ತಂಡ ಸುಳಿಯಲ್ಲಿ ಸಿಲ್ಕೊಂಡಾಗ ಕೂಡ ಅಲ್ಲಿ ನಾವು ಹೋಗೋದು ವೀಕ್ಷಣೆ ಮಾಡುವಾಗ, ಇಲ್ಲ ನಾವು ಗೆಲ್ಲುತ್ತೆ, ನಾವು ದೇವರಿಗೆ ಸಂಕಲ್ಪ ಮಾಡ್ಕೊಂಡು ಇದೇ ಮಾತು ಹೇಳಿದ್ದೀವಿ ಭಾಳಷ್ಟು ಸಲ. ಹೀಗಾಗಿ ನಾವು ಭಾಳಷ್ಟು ಸಲನೂ ಕೂಡ ಗೆಲುವಿಗೆ ಒಂದು ಕಾರಣವಾಗಿದೆ. ತಂಡದ ಪ್ಲೇಯರ್ಸ್ಗಳು, ತಂಡದ ಕ್ಯಾಪ್ಟನ್ ಆಗಿದ್ದರು ವಿರಾಟ್ ಕೊಹ್ಲಿ ಅವರು. ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರಂದರೆ ನಮಗೆ ಭಾಳಷ್ಟು ನಮಗೆ ಅಗಾಧವಾದ ಕ್ರಿಕೆಟ್, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರಂತ ಹೆಂಗೆ ಪ್ರತ್ಯೇಕವಾಗಿದ್ದರು, ಇವರು ಕೂಡ ನಮಗೆ ಮತ್ತೆ ಈ ಯುವಕರ ಕಣ್ಮಣಿ ಆದಂಥ ವಿರಾಟ್ ಕೊಹ್ಲಿ ಅವರು ಭಾರತ ದೇಶಕ್ಕೆ ಹಾಗೂ ನಮ್ಮ ಕರ್ನಾಡಿಗೆ ಒಂದು ಪುಣ್ಯವಂತನೇ ಸಿಕ್ಕನಂತ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಇಡೀ ಕನ್ನಡಿಗರು ಹಾಗೂ ಭಾರತ ದೇಶದ ನಾವೆಲ್ಲರೂ ಅಭಿಮಾನಿಗಳು, ಅವರು ದೊಡ್ಡ ಅಭಿಮಾನಿಗಳು. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ದೇಶಕ್ಕಾಗಿನ ಅಷ್ಟೇ ಚೆನ್ನಾಗಿ ಆಡ್ತಾರೆ, ತಂಡಗೋಸ್ಕರ ಅಷ್ಟೇ ಜೀವನ ಎತ್ತಿಟ್ಟಾಡ್ತಾರೆ. ಅವ್ರು ಆಡುವಂಥ ಒಂದು ಶೈಲಿಯಲ್ಲಿ ತುಂಬ ಇಷ್ಟಪಟ್ಟು ಆಡ್ತಾರೆ ಕ್ರಿಕೆಟ್.
ತುಂಬ ಇಷ್ಟಪಟ್ಟಂದರೆ ಹೇಗಂದರೆ ಅವರು ಆಡುವಂಥ ಪ್ರತಿಯೊಂದು ಬಾಲ್ಯ ವೀಕ್ಷಣೆ ಮಾಡುವಾಗ ಪ್ರತಿಯೊಂದು ಬಾಲ್ಯ ಅವರು ಎದುರಿಸುವಾಗ ಭಾಳಷ್ಟು ಇಷ್ಟಪಟ್ಟು ಆಡಿ ಮ್ಯಾಚ್ಗೆ ಗೆಲುವಿಗೆ ಕಾರಣರಾಗ್ತಾರೆ. ಅವರು ಆ್ಯಕ್ಚುಲಿ ಚೇಂಜಿಂಗ್ ಇದ್ದಾಗ ಕೂಡ ಭಾಳಷ್ಟು ಗೆಲುವಿಗೆ ಪ್ರಮುಖರಾಗಿದ್ದಾರೆ. ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಭಾಳಷ್ಟು ಸಂದರ್ಭದಲ್ಲಿ ಸೋಲುವಂಥ ಮ್ಯಾಚ್ಗಳು ಗೆಲ್ಲಿಸಿಕೊಟ್ಟಿದ್ದಾರೆ ನಮ್ಮ ಕರುನಾಡಿಗೆ ಮತ್ತು ಭಾರತ ದೇಶಕ್ಕೆ. ಭಾರತ ದೇಶದ ಅಭಿಮಾನ, ಭಾರತ ಪುತ್ರನೇ ಅಂತ ವೀರಪುತ್ರನಂತೆ ಕರಿಬೋದು ವಿರಾಟ್ ಕೊಹ್ಲಿ ಅವರಿಗೆ. ಯಾಕಂದರೆ ವಿರಾಟ ಸ್ವರೂಪವಿದೆ, ಆಂಜನೇಯನ ಸ್ವರೂಪ ಇದೆ ಅವರಲ್ಲಿ. ಇನ್ನೂ ಬರುವಂಥ ದಿನಗಳಲ್ಲಿ ಯಶಸ್ವಿಯಾಗಿ ಆಡಿ ಹಿಂಗೆ ನಮಗೆ ಭಾರತ ಮಾತೆಗೆ ಮತ್ತು ಕರುನಾಡಿಗೆ ಒಂದು ಗೆಲುವು ತರುವಂಥ ವ್ಯಕ್ತಿಯಾಗಲಿ ನಾವು ದೇವರಲ್ಲಿ ಸಂಕಲ್ಪ ಇನ್ನೂ ಜಾಸ್ತಿ ಸಂಕಲ್ಪ ಕೊಡ್ತೀವಿ. ನಾವು ಹಂಗೆ ಮುಂದುವರಿತಾ ಇಷ್ಟು ದಿನ ಆದಂಥ ಮ್ಯಾಚ್ಗಳು ಆದಲ್ಲಿ ಈ 18ರ ಸೀಸನ್ ಸ್ಟಾರ್ಟಿಂಗ್ ನಡೆದಾಗ ನಾನು 18 ನಂಬರ್ ಬಂದಾಗನೇ ಹೇಳಿದ್ದೀನಿ, ಈ 18ರಲ್ಲಿ RCB ಇಷ್ಟು 18 ವರ್ಷ ಗೆಲ್ಲಾರ್ದು ಈ ವರ್ಷ ಗೆಲ್ತದೆ, ಈ ವರ್ಷ ಗೆಲ್ತದೆ. ಎಷ್ಟೋ ಜನರಿಗೆ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ, ಇದು 18ನೇ ಸೀಸನ್ RCB ಯಾವುದೇ ಕಾರಣಕ್ಕೂ ಕಪ್ಪು ಬಿಡಲ್ಲ, ಈ ಕಪ್ಪು ನಮ್ಮದೇ, ಈ ಸಲ ಕಪ್ಪು ನಮ್ಮದೇ ಅಂತ ಭಾಳಷ್ಟು ಸಲ ಒತ್ತಿ ಹೇಳಿದ್ದೀನಿ. ಅದೇ ಒತ್ತಿ ಸಂದರ್ಭದಲ್ಲಿ 2-3 ಮ್ಯಾಚ್ ಮಧ್ಯದಲ್ಲಿ ಆ ಚಿನ್ನಸ್ವಾಮಿಯಲ್ಲಿ ಸೋತರು. ನಾನು ಬೆಂಗಳೂರಲ್ಲಿದ್ದೆ, ಅವ್ರ ಈ ವರ್ಷ ನಾನು ಹೋಗಿಲ್ಲ ಮ್ಯಾಚ್ ವೀಕ್ಷಣೆ ಮಾಡಲಿಕ್ಕೆ, ನನಗೆ ಟೈಮ್ ಸಿಕ್ಕಿಲ್ಲ. ಈ ವರ್ಷ ನಾನು ಊರ ಕಡೆಗೆ ಟೈಮ್ ಜಾಸ್ತಿ ಕೊಟ್ಟಿದ್ದೀನಿ. ಆದ ಕಾರಣ ಅಂದರೂ ಕೂಡ ಎಲ್ಲೇ ಇದ್ದರೂ ಕೂಡ ನಾನು ಮ್ಯಾಚ್ ಗೆಲ್ಲಂತಿಡೀ ನಮ್ಮ ಈಶ್ವರ ಹೊಳೆ ನದಿಯಲ್ಲಿರುವಂಥ ಈಶ್ವರ ಮತ್ತು ರಾಮಲಿಂಗೇಶ್ವರ ನಮ್ಮ ನಾಲ್ವರ ಕೋರಿಸಿದ್ದೇಶ್ವರಿಗೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಮಲ್ಲಾರದ್ದೆಗೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಮೂರು ಮ್ಯಾಚ್ ಸೋತರು ಕೂಡ ಮುಂದೆ ಗೆಲ್ಲು ಸತತವಾಗಿ ಗೆಲ್ತಾರೆ ಅಂತೇಳಿ ನಾವು ಸಂಕಲ್ಪ ಮಾಡಿಕೊಂಡಿದ್ವಿ. ನಾನು 3 ತಿಂಗಳಿಂದ ನನ್ನ ಪಾದರಕ್ಷೆ ಬಿಟ್ಟು ನಾನು, ಯಾಕಂದರೆ ಬಿಸಿಲಲ್ಲಿ ನನ್ನ ಸಂಕಲ್ಪ ಇದೆ, RCB ಮ್ಯಾಚ್ ಗೆಲ್ಲಿ ಒಂದು ಕಪ್ ತರಲಿ ಅಂತೇಳಿ ನಂದು ಭಾಳ ವರ್ಷದ ಕನಸು ನನಸಾಗಲಿ ಅಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಸಂಕಲ್ಪ ತೊಟ್ಟು ಹೊರಟೆ. 3 ತಿಂಗಳಿಂದ ಬಂದು ಈ ಮಲ್ಲಾರಾಜ್ಯ ಇತ್ತೀಚೆಗೆ ನಮ್ಮ ಕೋರಿಸಿದ್ದೇಶ್ವರ ಹಾಗೂ ಮಲ್ಲಾರಾಜ್ಯದ ಜಾತ್ರಾ ಮಹೋತ್ಸವ ಕಾಕಂಡಿಕೆಯಲ್ಲಿ ಮೊನ್ನೆ ಮಂಗಳವಾರ ಅಮಾವಾಸ್ಯೆ, ಬುಧವಾರ ರಥೋತ್ಸವ ಇತ್ತು. ಆ ಸಂದರ್ಭದಲ್ಲಿ ನಾನು ಇಲ್ಲೇ ಇದ್ದೆ, ಯಾದಗಿರಿ ಮನೆಯಲ್ಲೇ ಇದ್ದೆ. ಯಾದಗಿರಿಯಿಂದ ಹೊರಟಂಥ ಬಸ್ಸಿನಲ್ಲಿ ಹೊರಟು ನಾನು ನಾಲ್ವಾರದಿಂದನೇ ಪಾದಯಾತ್ರೆ ಮಾಡೋದಿತ್ತು, ಆಗಿಲ್ಲ ನನಗೆ ಕಾರಣಾಂತರಗಳಿಂದ ನಾನು ನಾಲ್ವಾರದಿಂದ ಪಾದಯಾತ್ರೆ ಹೋಗ್ಲಿಕ್ಕೆ ಆಗಿಲ್ಲ. ನಾನು ಏನೇ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಯಿತು, ಅದಕ್ಕೆ ನಾನು 4 ವಾರದಿಂದ ಪಾದಯಾತ್ರೆ ಮಾಡೋದಾಗಿಲ್ಲ. ನಾನು ಇಲ್ಲಿಂದ ಯಾದಗಿರಿಯಿಂದ ಹೊರಟಂತ ನಾನು ಯಾದಗಿರಿಯಿಂದ ಶಾಪುರದಿಂದ ಚಿಗರಳ್ಳಿಗೆ ಹೋಗಿ ಇಳಿದೆ. ಬಸ್ಸಿಗೆ ಇಳಿದಂಥ ಸಂದರ್ಭದಲ್ಲಿ ಆ ಇಡೀ ದಿನ ಮಳೆ ಬಂದ ದಿನ ಅವತ್ತು. ಇಲ್ಲಿ ಹೊರಟಾಗನೂ ಕೂಡ ಮಳೆ ಬಂದಿತ್ತು, ಬಸ್ಸಿಗೆ ಹೋಗುವಾಗ ಕೂಡ ಶಾಪುರಲ್ಲಿ ದೊಡ್ಡ ಮಳೆ ಬಿತ್ತು, ಅಲ್ಲೇ ಮುಂದೆ ಹೋಗುವಾಗ ಚಿಗರಳ್ಳಿಗೆ ಸಣ್ಣ ತುಂತುರು ಮಳೆ ಇತ್ತು. ಆ ಸಂದರ್ಭದಲ್ಲಿ ನಾನು ಚಿಗರಳ್ಳಿಗೆ ತಲುಪಿದಾಗ ಸಾಯಂಕಾಲ 5:30 ಆಗಿತ್ತು. ಆ 5:30 ಸಂದರ್ಭದಲ್ಲಿ ಭಾಳಷ್ಟು ಜನ ಬಸ್ಸಿಗೆ ಮತ್ತು ಆಟೋಕ್ಕೆ ಹೋಗೋಣ ನಡ್ರಿ ಅಂತ ನಾನು ಒತ್ತಾಯ ಮಾಡಿದರು. ನಮ್ಮ ಕೊಲ್ಲೂರಲ್ಲಿದ್ದರು, ಇಲ್ಲ ಬ್ಯಾಡ್ರಿ, ಸುಮ್ಮನೆ ಮಳೆ, ಸಿಡಿಲು, ಮಿಂಚು, ಗುಡುಗು ಎಲ್ಲ ಇದೆ, ಗಾಳಿ ಇದೆ, ಬೇಡ, ಇದೊಂದು ವರ್ಷ ಹೆಂಗನ ಮಾಡಿರಿ, ಅಲ್ಲಿಂದ ಸೀಮೆಯಿಂದ ನಡ್ರಿ ಅಂತಂದರು. ಇಲ್ಲ, ನಾನು ಯಾಕಂದರೆ ನನ್ನ ಸಂಕಲ್ಪ ಇದೆ, ನಾನು ಅಲ್ಲಿಗೆ ಮುಟ್ಟಬೇಕು. ಇಲ್ಲಿಂದ ನಾನು 4 ವಾರದಿಂದ ಬರ್ಲಿಕ್ಕಾಗಿಲ್ಲ. ನಾನು ಚಿಗರಳ್ಳಿಗೆ 4 ವಾರ ಕೋರಿಸಿದ್ದೇಶ್ವರ ಪೀಠ ಅಧ್ಯಕ್ಷರಾದಂಥ ಡಾಕ್ಟರ್ ಸಿದ್ಧ ತೋಟೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದ, ನಾವು ಸಣ್ಣವಿರ್ಲಕ್ಕೆ ಕೂಡ ಅವ್ರ ಜೊತೆಯಲ್ಲೇ ಪಾದಯಾತ್ರೆ ಮಾಡಿದಂಥ ಭಾಳ ನಿರ್ದೇಶನಗಳಿವೆ. ಸಣ್ಣ 11 ವರ್ಷ 15 ವರ್ಷ ಬುದ್ಧಿ ತಿಳಿದ ಮೇಲೆ ಅವ್ರ ಜೊತೆಯಲ್ಲೇ ಭಾಳಷ್ಟು ವರ್ಷ ಪಾದಯಾತ್ರೆ ಮಾಡಿದ್ದೀವಿ. ಇತ್ತೀಚೆಗೆ ಚಿಗರಳ್ಳಿಗೆ ಹೋಗಿ ನಾವು 4 ವಾರದಿಂದ ಬಿಟ್ಟು ಅಂದರೆ ಗವಾರನಿಂದ ಚಿಗರಳ್ಳಿಗೆ ಹೋಗಿ ಅಲ್ಲಿ ಒಂದು ಕಟ್ಟೆ ಇದೆ. ಆ ಕಟ್ಟೆ ಕೋರಿಸಿದ್ದೇಶ್ವರ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಕೂಡ್ತಾರೆ. ಅಲ್ಲಿಂದನೇ ಮತ್ತೆ ಪ್ರಾರಂಭ ಮಾಡ್ತಾರೆ. ಅದೇ ಒಂದು ಸಂಕಲ್ಪ ತೊಟ್ಟು ನಾನು ಅಲ್ಲಿ ಹೋಗಿ ಆ ಕೋರಿಸಿದ್ದೇಶ್ವರ ಗದ್ದಿಗೆ ನಮಸ್ಕಾರ ಮಾಡಿ, ನಾನು ಚಿಗರಳ್ಳಿಯಿಂದನೇ ಕೋರಿಸಿದ್ದೇಶ್ವರ 4 ವಾರ ಮಠದಿಂದ ಆಗಿಲ್ಲ, ನಾನು ಇಲ್ಲಿಂದನೇ ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಗದ್ದಿಗೆ ನಮಸ್ಕಾರ ಮಾಡಿ 5:50ಕ್ಕೆ ನಾನು ಬಿಟ್ಟುವಾಗ ಮಳೆ, ಗಾಳಿ, ಧೂಳಿ, ಸಿಡಿಲು, ಗುಡುಗು ಜಾಸ್ತಿ ಇತ್ತು. ಅಂಥ ಸಂದರ್ಭದಲ್ಲಿ ಎಲ್ಲ ನಾನು ಸಂಕಲ್ಪ ತಟ್ಟಿದ್ದೀನಿ, ದೃಢ ಸಂಕಲ್ಪ ಇದೆ, ನಾನು ಅಲ್ಲಿ ಮುಟ್ಟೆ ಮಾಡ್ತೀನಿ ಅಂತೇಳಿ ಒಂದು ಅಚಲವಾದ ಒಂದು ಭಕ್ತಿಯಿಂದ ನಾನು ಪಾದಯಾತ್ರೆ ಪ್ರಾರಂಭ ಮಾಡಿದೆ. ಆ ಪಾದಯಾತ್ರೆಯಲ್ಲಿ ಹಂಗೆ ಹೋಗುವಾಗ ಭಾಳಷ್ಟು ಜನ ಬೈಕ್ಗಳು, ಯಡ್ರಾಮೆಯವರಾಗಿರ್ಬೋದು, ಆಲ್ಗಡ್ಲೆಯವರು ಆಗಿರ್ಬೋದು, ನಮ್ಮ ಕಲ್ಲೂರಿನೇ ಭಾಳಷ್ಟು ಭಕ್ತರು
ಕಾರ್ ತೊಗೊಂಡು ಹೊಂಟಿದ್ರು. ದಾರಿಯಲ್ಲಿ ಇಲ್ಲ ಕಾರ್ ನಿಂದಿರಿಸಿ, ಇಲ್ಲ ಬರ್ರಿ ಗೌಡ್ರೆ ಬರ್ರಿ, ಭಾಳಷ್ಟು ಗುಡುಗು ಮಿಂಚು ಸಿಡಿಲಿದೆ, ಇಲ್ಲಪ್ಪ ನಾನು ಬರ್ತೀನಿ, ಪಾದಯಾತ್ರೆ ಮಾಡಕತ್ತೀನಿ, ನಾನು ಪಾದಯಾತ್ರೆನೇ ಬರ್ತೀನಿ ಅಂತೇಳಿ ಅವ್ರ ಪಾಪ ಅಭಿಮಾನದಿಂದ ಕರೆದ್ರು. ನನ್ನ ಅಭಿಮಾನದಿಂದ ಅಷ್ಟೇ ಅವರಿಗೆ ನಾವು ಯಾವ ಥರ ಉತ್ತರ ಕೊಡಬೇಕು ಅವ್ರಿಗೆ ಕೊಟ್ಟು, ಪಾಪ ನೀವು ನಡೀರಪ್ಪ, ಇರಲಿ, ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪಾದಯಾತ್ರೆ ಹೊರಟಿನಿ, ನನ್ನ ಪಾದಯಾತ್ರೆ ಮುಖಾಂತರನೇ ಬಂದು ತಲುಪ್ತೀನಿ ಅಂತೇಳಿ ಅವರಿಗೆ ನಮ್ಮ ಪಾದಯಾತ್ರೆ ಪ್ರಾರಂಭ ಮಾಡಿ ಒಂದು ಇಜೇರಿ ದಾಟಿ ಮತ್ತೆ ಹೋದಂದಿಂದ ಎಲ್ಲ ಎಡ್ರನೆಯವರು ಕರೆದ್ರು. ಅಲ್ಲಿ ಆಲೂರು ಪಗಲಾಗ ಆಲೂರು ಗ್ರಾಮ ಇದೆ, ಕಾಕಂಡಿ ಗ್ರಾಮದವ್ರು ಕರೆದ್ರು, ಬೈಕ್ ಮೇಲೆ ಬರ್ರಿ. ಮತ್ತು ಅಲ್ಲಿ ಗೋಗಿಯಾಳ ಅಂತಿದೆಯಲ್ಲ, ಗುಳಿಯಾಳ ಅಂತಾರೆ, ಗೋಗಿಯಾಳವ್ರದ್ದು ಇಬ್ಬರು ಬೈಕು ಭಾಳಷ್ಟು ಆ ಗೋಗಿಯಾಳ ತಲುಪಬೇಕಾದ್ರೆ ತುಂಬ ಮಳೆ ಗುಡುಗು ಮಿಂಚು ಸ್ಟಾರ್ಟ್ ಆಯಿತು. ಅವರಿಬ್ಬರು ಬೈಕ್ ಸವಾರರು ಪಾಪ ಯುವಕರಿದ್ದರು. ಇಲ್ಲ ಬರ್ರಿ, ಸುಮ್ಮನೆ ಭಾಳಷ್ಟು ಹೈರಾಣ ಆಗ್ತದೆ, ಗುಡುಗು ಮಿಂಚು ಸಿಗಲಿದೆ ಬರ್ರಿ ಅಂದ್ರೆ ಕೂಡ ಇಲ್ಲ, ನಾನು ಪಾದಯಾತ್ರೆ ಕಂಪ್ಲೀಟ್ ಮಾಡಬೇಕಾಗಿದೆ, ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಆ ದೇವರು ಮಲ್ಲಾರಾಧ್ಯ ಕೈತನೆ ನಮಗೆ ಕೋಡಿಸಿದ್ದೇಶ್ವರ 40 ಕೋಟೇಂದ್ರ ಶ್ರೀಗಳು ರಾಮಲಿಂಗೇಶ್ವರರ ಆಶೀರ್ವಾದ ಇದೆ. ಆ ಪಾದಯಾತ್ರೆ ಪೂರ್ಣಗೊಳಿಸೋದನ್ನು ನಾನು ಹಿಂಗೇನೆ ಪಾದಯಾತ್ರೆ ಮುಖಾಂತರನೇ ಬರ್ತೀನಿ ಅಂತೇಳಿ ಅವರಿಗೆ ಸಮಾಧಾನ ಮಾಡಿ ಕಳಿಸಿ ನಾನು ಪಾದಯಾತ್ರೆ ಪ್ರಾರಂಭ ಮಾಡಿದೆ. ಅಲ್ಲಿಂದ ಗುಡುಗು ಮಿಂಚು ಗಾಳಿ ಧೂಳಿ ಸ್ಟಾರ್ಟ್ ಆಯಿತು. ಅದೇ ಕತ್ತಲಲ್ಲಿ ಹಂಗೆ ಹೋಗಿ ಆ ಸೀಮಿಗೆ ತಲುಪಿ 8:30 ಆಗಿತ್ತು. ಆ ಸೀಮಿಗೆ ತಲುಪಿದಾಗ 8:30ಗೆ ನಾನು ಹಂಗೆ ಒಬ್ಬನೇ ಜಯ ಘೋಷಣೆ ಮಾಡುತ್ತಾ ಅಲ್ಲಿಗೆ ಹೋಗಿ ತಲುಪಬೇಕಾದ್ರೆ ಮ್ಯಾಚ್ ನಡೆದಿದೆ. ಅವತ್ತಿನ ದಿನವೇ ಮ್ಯಾಚ್ ಇತ್ತು. RCB ಮತ್ತು LSG ಲಕ್ನೋ. LSG ನಡೆದಾಗ LSG ಅವರು ಜಾಸ್ತಿ ರನ್ ಮಾಡಿದ್ರು ಅವತ್ತು ನಮ್ಮವರು ಬೇಗನೆ 4 ವಿಕೆಟ್ ಕಳ್ಕೊಂಡು ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ನೋಡಿಲ್ಲ. ಆಮೇಲೆ ನಾನು ಅಲ್ಲಿ ತಲುಪಿದ ಮೇಲೆ ನಾನು ಫೋನ್ ಕೈಯಾಗಿ ತೊಗೊಂಡಾಗ 40 ಬಾಲಿಗೆ 100 ರನ್ ಬೇಕಾಗಿತ್ತು. ಅಲ್ಲಿದ್ದಂಥ ಯುವಕರು ಗೋಗಿಯಾಳದ ಯುವಕರು ಒಂದು 50 ಜನ ಯುವಕರಿದ್ದರು. ಇಲ್ಲ ರೀ, ಮ್ಯಾಚ್ ಭಾಳ ಕಠಿಣ ಪರಿಸ್ಥಿತಿಯಲ್ಲಿದೆ, ಏನು ಇವತ್ತು ಗೆಲ್ಲಕ್ಕಾಗಲ್ಲ, ಸೋಲುತ್ತೆ ಅಂತ ಅಂದರು ಅವರು ಎಲ್ಲ ಯುವಕರು. ಅಂದರೂ ಕೂಡ ಇಲ್ಲ, ದೃಢ ನಿರ್ಧಾರ, ದೃಢ ಸಂಕಲ್ಪ, ನಾವು ಸಂಕಲ್ಪ ಹೊತ್ಕೊಂಡು ಬಂದಿದ್ದೀವಿ, ಇಂದು ಮ್ಯಾಚ್ ಲಕ್ನೋ ಜೊತೆ ಗೆಲ್ಲುತ್ತೆ, ಮುಂದೆ ಮತ್ತೆ ಪ್ಲೇ ಆಫಿಗೆ ಹೋಗುತ್ತೆ, ಪ್ಲೇ ಆಫಲ್ಲಿ ಗೆಲ್ಲುತ್ತೆ, ಪ್ಲೇ ಆಫಿಗೆ ಹೋಗಿ ಫೈನಲ್ಗೂ ಹೋಗುತ್ತೆ, ಫೈನಲಲ್ಲಿ ಮಂಗಳವಾರ ನಡೆಯುವಂಥ ಫೈನಲಲ್ಲಿ ಗೆಲ್ಲುತ್ತೆ, ದೇವರ ಆಶೀರ್ವಾದ ಇದೆ, ನಾವು ಸಂಕಲ್ಪ ಮಾಡಿದ್ದೀವಿ ಅಂತೇಳಿ ಅವರು ಯುವಕರಿಗೆ ಒಂದು ಉರಿ ದುಂಬಿಸುತ್ತಾ ನಾನು ಫೋನ್ ಕೈಯಲ್ಲಿ ತೊಗೊಂಡಾಗ 40 ರನ್ನಿಗೆ 100 ರನ್ ಬೇಕಾಯಿತು. 4 ವಿಕೆಟ್ ಹೋಗಿದ್ದು. ಜಿತೇಶ್ ಶರ್ಮಾ ಅವರಿದ್ದರು, ಮಯಾಂಕ್ ಅಗರ್ವಾಲ್ ಅವರಿದ್ದರು. ಆ ದೇವ್ರನ್ನೇ ಅವರಿಗೆ ಶಕ್ತಿ ತುಂಬಿ, ಅವರಿಬ್ಬರಲ್ಲಿ ಶಕ್ತಿ ತುಂಬಿ ಅವರು ಇಬ್ಬರು ಔಟ್ ಆಗೋದನ್ನೇ ನಮ್ಮ ತಂಡವನ್ನು ಯಶಸ್ವಿ ಗೆಲುವು ಮುಖಾಂತರ ಜಯ ತಂದುಕೊಟ್ಟಂಥ ವ್ಯಕ್ತಿಗಳು ಜಿತೇಶ್ ಶರ್ಮಾ ಅವರು ಮತ್ತು ಹಾಗೂ ಮಯಾಂಕ್ ಅಗರ್ವಾಲ್, ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರಿದ್ದರು. ಆ ಒಂದು ಮ್ಯಾಚ್ ವೀಕ್ಷಣೆ ಮಾಡಿ ಅಲ್ಲಿ ಗೆಲುವು ಸಂಭ್ರಮಣ ಜೋರಾಗಿತ್ತು. ಯಾಕಂದರೆ ಮ್ಯಾಚ್ ಗೆದ್ದಾಗ ಹಿಂದೆ ಫೈನಲ್ ಗೆದ್ದಂಥ ಸಂಭ್ರಮಾಚರಣೆ ಅಲ್ಲಿ ಯುವಕರು ಸೋಲ್ತದಂತ ಅಂದಿದ್ದೀವಿ. ಮ್ಯಾಚ್ ಗೆಲ್ಲಿದ್ರಿ, ನಾವು ಇವತ್ತೇ ನಮ್ಮ ಜಾತ್ರೆ, ನಾಳೆ ಇದೆ ನಮ್ಮ ಮಲ್ಲಾರಾಧ್ಯನ ಜಾತ್ರೆ, ನಾವು ಇವತ್ತನ್ನು ಮಾಡ್ತೀವಿ, ನಾಳೆನೂ ಮಾಡ್ತೀವಿ ಅಂತೇಳಿ ಸುಮಾರು ಮೇಲೆ ಹೋಗುವಂಥ ಪಟಾಕಿಗಳು ಹೊಡೆದು ಸಂಭ್ರಮಾಚರಣೆ ಸಂಭ್ರಮಾಚರಣೆ ಮಾಡಿದರು. ಭಾಳ ಖುಷಿ ಆಯ್ತು ನನಗೆ. ಭಾಳ ಖುಷಿಯಾದಾಗ ನನಗೆ ಸಂತೋಷ ವ್ಯಕ್ತಪಡಿಸಿದೆ. ಭಾಳಷ್ಟು ಜನ ಮುಂದೆ ಹೇಳಿದೆ. ವಿರಾಟ್ ಒಬ್ಬರು ಸವಾಲು ಹೊಡ್ತಾ ಇದ್ರು, ಇಲ್ಲ ಕನ್ನಡಿಗರಿಗೆ ತೊಗೊಂಡಿಲ್ಲ, ಮ್ಯಾಚ್ ಸೋಲ್ಬೇಕಂದ್ರು. ಕನ್ನಡಿಗರ ಮಯಾಂಕ್ ಅಗರ್ವಾಲ್ ಇದ್ದಾರೆ, ಕನ್ನಡಿಗರ ಅಭಿಮಾನಿಗಳು ಭಾಳಷ್ಟು ಜನ ಇದ್ದಾರೆ, ನಾವು ಯಾಕೆ ಸಪೋರ್ಟ್ ಮಾಡ್ಬೇಕಂತ ಕೆಲವೊಬ್ರು ಅಂದರು. ಇಲ್ಲ, ಹಂಗಾಗಲ್ಲ, ಅದು ಯಾರೇ ಇರಲಿ, ಒಟ್ಟು RCB ನಾವು ಬೆಂಗಳೂರು ಕನ್ನಡಿಗರು ಕನ್ನಡಗೋಸ್ಕರನೇ, ನಮ್ಮ ತಂಡದಗೋಸ್ಕರನೇ ಆಡ್ತಾ ಇದ್ದಾರೆ. ಆ ಮ್ಯಾಚ್ ಗೆಲ್ಲೇಬೇಕು. ವಿರಾಟ್ ಕೊಹ್ಲಿ ಅವರು ಹಗಲ ರಾತ್ರಿ ದುಡಿದು ಒಂದು ತಂಡಕ್ಕೆ ಗೆಲುವಿನ ಸಂಭ್ರಮ ತಂದುಕೊಟ್ಟು ಇಲ್ಲಿವರೆಗೆ ಬರುವಂಥ ಕಾರಣಭೂತರು ಯಾರಾದರೆ ನಮ್ಮ ನೆಚ್ಚಿನ ಭಾರತ ದೇಶದ ನಾಯಕರನ್ನಾಗಿದ್ದು ಹಿಂದೆ RCB ನಾಯಕರಾದಂಥ ವಿರಾಟ್ ಕೊಹ್ಲಿ ಅವರು ಭಾಳಷ್ಟು ಶ್ರಮವಹಿಸಿ ಇಲ್ಲಿವರೆಗೆ ತಂದುಕೊಟ್ಟು ಮುಂದೆ ಫೈನಲಲ್ಲಿ ಕೂಡ ಅವರೇ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸ್ತಾರಂತ ನನಗೆ ನಂಬಿಕೆ ಇದೆ, ಸಂಕಲ್ಪ ಇದೆ. ನಾನು ಸಂಕಲ್ಪ ಕೊಟ್ಟಿದ್ದೀನಿ, ಗೆಲ್ತಾರೆ, ಈ ಸಲ ಕಪ್ ನಮ್ಮದೇ ಅಂತ ಹೇಳುತ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ವಿನಯಪೂರ್ವಕವಾಗಿ ಮುಗಿಸಲಿಕ್ಕೆ ಮನವಿ ಮಾಡಿಕೊಡ್ತೇನೆ. ನಮಸ್ಕಾರ. ಏಳರೆಗೆ ನೀವು 5:15ಗೆ ಪಾದಯಾತ್ರೆನ ಸ್ಟಾರ್ಟ್ ಮಾಡಿದಾಗ ಮಳೆ ಗುಡುಗು ಎಲ್ಲ ಇತ್ತು. ಸೊ ಅಷ್ಟು ಅಚಲವಾಗಿ ನೀವು ಯಾಕೆ ಅವ್ನ ಪಾದಯಾತ್ರೆ ಮಾಡಲೇಬೇಕಂತೇಳಿ ನೀವು ಅಂದ್ಕೊಂಡ್ರಿ, ಅದನ್ನೇ ಹೇಳಿ ನಮಗೆ. ನನಗೆ ಅಂದರೆ ನಾನು ಪಾದಯಾತ್ರೆ ಮಾಡಿ ಯಶಸ್ವಿ ಆಗಬೇಕಂತ ಯಾಕೆ ಅಚಲವಾದ ಭಕ್ತಿ ತಪ್ಪಂದರೆ
ಅವತ್ತು ನಾನು ಸಂದರ್ಭಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕಠಿಣವಾದ ಸಂದರ್ಭ ಬಂದಿತ್ತು. RCB ಅವತ್ತು ಕಠಿಣವಾದ ಸಂದರ್ಭದಲ್ಲೇ ಇತ್ತು RCB ತಂಡ. ಯಾಕಂದರೆ LSG ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಫಸ್ಟ್ ಬ್ಯಾಟಿಂಗ್ ಮಾಡಿ 200 ಚಿಲ್ಲರೆ ಹೊಡೆದಿದ್ರು ಅವತ್ತು. ಆ ಹೊಡಿಬೇಕಾದ್ರೆ ನಾನು ಇವತ್ತು ಪಾದಯಾತ್ರೆ ಮಾಡಲೇಬೇಕು, ಒಂದು ದೇವರಿಗೆ ಸಂಕಲ್ಪ ತೊಡಲೇಬೇಕು, ತೊಟ್ಟಂಥದ್ದು ನಮ್ಮ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯದಾಗಬೇಕು, ನಮ್ಮ RCB ಮ್ಯಾಚ್ ಗೆಲ್ಲುವ ಮುಖಾಂತರ ಒಂದು ಕಪ್ಪು, ಈ ಸಲ ಕಪ್ ನಮ್ಮದೇ ಆಗಬೇಕಂತ ಹೇಳಿ ಅಚಲವಾದ ಭಕ್ತಿಯಿಂದ ನಾನು ಸಂಕಲ್ಪ ತೊಟ್ಟು ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಗೆಲ್ಲಬೇಕಂತ ಹೇಳಿ ನಾನು ಪಾದಯಾತ್ರೆ ಆ ಗುಡುಗು ಮಿಂಚು ಸಿಡಿಲು ಗಾಳಿಯಲ್ಲಿ ನಾನು ಪಾದಯಾತ್ರೆ ಪ್ರಾರಂಭ ಮಾಡಿ ಮಲ್ಲಾರಾಧ್ಯಗೆ ಹಾಗೂ ಕೋರಿಸಿದ್ದೇಶ್ವರರಿಗೆ ಹಾಗೂ ಡಾಕ್ಟರ್ ಸಿದ್ಧ ಕೋಟ್ಯೇಂದ್ರ ಶಿವಾಚಾರ್ಯರಿಗೆ ನಾನು ಭಕ್ತಿಪೂರ್ವಕವಾಗಿ ಸಂಕಲ್ಪ ಮಾಡುತ್ತಾ ಮ್ಯಾಚ್ ಗೆಲ್ಲಲು ಆ ಪಾದಯಾತ್ರೆ ಯಶಸ್ವಿಯಾಗಿ ಪಾದಯಾತ್ರೆ ನಡೆಸಿ ಅವತ್ತಿನ ದಿನನೇ ಮ್ಯಾಚ್ ಇತ್ತು. ಆ ಮ್ಯಾಚ್ ಗೆಲ್ಲಿಸಿಕೊಟ್ಟಂಥ RCB ತಂಡದ ಪ್ಲೇಯರ್ಸಿಗೂ ಅಭಿನಂದನೆ ಸಲ್ಲಿಸ್ತೀವಿ. ದೇವರ ಆಶೀರ್ವಾದ ಅಂದರೆ ಒಂದು ಒಳ್ಳೆಯ ಒಂದು ವಿಚಾರವಾಗಿ ಯಶಸ್ವಿಯಾಗಿದೆ ಅದು ಪಾದಯಾತ್ರೆ ಅಂತೇಳಿ ನನಗೆ ಭಾಳಷ್ಟು ಸಂತೋಷ ಕೊಟ್ಟಿದೆ, ಭಾಳಷ್ಟು ಆನಂದ ಸಿಕ್ಕಿದೆ. ಈ ಒಂದು ಮಂಗಳವಾರ ನಡೆಯುವಂಥ ಮ್ಯಾಚಿನಲ್ಲಿ ಸಂಭ್ರಮಾಚರಣೆ ಇದೆ. ಭಾಳಷ್ಟು ಕನ್ನಡಿಗರ ಒಂದು ಇಡೀ ಕರ್ನಾಟಕದಲ್ಲೇ ಒಂದು ಜೋರಾದ ಸಂಭ್ರಮಾಚರಣೆ ಇರುತ್ತೆ. ಕಪ್ಪು ಅವತ್ತಿನ ದಿನವೇ ಗೆದ್ದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಗಳವಾರ ದಿನ ಯಾವುದು ಇವತ್ತು ಗೆದ್ದಂಥ ತಂಡಗಳ ಜೊತೆ ಇರುತ್ತೆ. ಇವತ್ತು ಮುಂಬೈ ಮತ್ತು ಪಂಜಾಬ್ ಇದೆ. ಇವತ್ತು ಯಾರು ಗೆಲ್ತಾರೆ ಅವ್ರ ಜೊತೆಯಲ್ಲಿ ನಮ್ಮ RCB ತಂಡ ಎದುರು ಆಡಬೇಕಾಗುತ್ತೆ. ಆ ಎದುರಿನ ತಂಡದಲ್ಲಿ ಅವತ್ತು ಮಂಗಳವಾರ ತಂಡ ಆಡಿದಂಥ ತಂಡಗಳನ್ನು ಎದುರಾಡಿ ಹೆಚ್ಚಿನ ಒಂದು ಅಂತರದಿಂದ ಗೆಲುವು ಸಾಧಿಸಿ ಮತ್ತೆ ನಮಗೆ ಈ ಸಲ ಕಪ್ ನಮ್ಮದೇ ಅಂತೂ ಹೇಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ, ಖುಷಿ ಪಡುತ್ತೆ. ಅವತ್ತು ನಮ್ಮ ಕರ್ನಾಟಕದಲ್ಲಿ ಇಡೀ ಸಂಭ್ರಮಾಚರಣೆ ಇರುತ್ತೆ, ಭಾಳಷ್ಟು ಖುಷಿ ಆಗುತ್ತೆ, ನನಗೆ ಆನಂದವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗೌಡ್ರ ಮಾತು ಕೇಳಿಗೆಸಿಂದ ಭಾಳಷ್ಟು ಖುಷಿ ಆಗ್ಲತ್ತದ. ಯಾಕಪ್ಪ ಅಂತಂದ್ರೆ ಇವತ್ತು RCB ಫ್ಯಾನ್ಸ್ ಅಂತಂದ್ರೆ ಈ ರೇಂಜಿಗೆ ಅಂತಂದ್ರೆ ಸೊ ಇವ್ರ ಕ್ರೇಜ್ ಮಾತ್ರ ಹೆಂಗಿರ್ಬೇಡ, ಇವ್ರ ಭಾವ ಒಂದು ಭಕ್ತಿಗೆ ನಿಜವಾಗ್ಲೂ ಇಡೀ ಕರ್ನಾಟಕ ಜನ ಇವ್ರಿಗೆ ಒಂದು ಹ್ಯಾಂಡ್ಸಪ್ಪನ್ನ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಅಚಲವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳೋದು ಅಷ್ಟು ಸುಲಭವಲ್ಲ ಸ್ನೇಹಿತರೆ. ಸೊ ಗೌಡ್ರ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ಲತ್ತಾರ, ಹೇಳ್ರಿ ಗೌಡ್ರ. ನನ್ನದೇ ಭಾಳಷ್ಟು ಸಣ್ಣ ವಯಸ್ಸಿನಲ್ಲೂ ಕ್ರೀಡೆಯಲ್ಲಿ ಭಾಳಷ್ಟು ಆಸಕ್ತಿ ಉಳ್ಳ ವ್ಯಕ್ತಿ. ನಾನು ಸ್ಕೂಲಿಗೆ ಹೋಗುವಂಥ ಸಂದರ್ಭದಲ್ಲೇ ನನಗೆ ಕ್ರಿಕೆಟ್ ಅಂದರೆ ಭಾಳ ದೊಡ್ಡವಾದ ಅಗಾಧವಾದ ಸಂಭ್ರಮ, ಒಂದು ಸಂತೋಷ, ಕ್ರೀಡೆಯಲ್ಲಿ ಸಂತೋಷ ಭಾಳಷ್ಟು ಆಸಕ್ತಿ ಇದ್ದು ನಾವು 4ನೇದು 5ನೇದು ಹೋದಾಗಲೇ ಕ್ರಿಕೆಟ್ ಆಡ್ಕೊಂತ ಬಂದಿದ್ದೀವಿ. 4 ಗಂಟೆ ಸಾಯಂಕಾಲ ಆಯಿತು ಅಂದರೆ ನಮಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟ. ಎಲ್ಲ ಬಿಟ್ಬಿಟ್ಟು ಹೋಮ್ವರ್ಕ್ ಬರೆಯೋದು ಬಿಟ್ಬಿಟ್ಟು ನಾವು ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ವಿ ಎಲ್ಲ ಯುವಕರ ಜೊತೆ. ನಮ್ಮ ಯುವಕರು ಕೊಲ್ಲೂರಿನ ಗ್ರಾಮಸ್ಥರಂದರೆ ಭಾಳ ಇಷ್ಟ. ನಮಗೆ ಕೊಲ್ಲೂರು ಅಂದರೆ ಭಾಳ ಇಷ್ಟ, ನಮ್ಮ ಜನರು ಅಂದರೆ ಭಾಳ ಇಷ್ಟ. ನಮ್ಗೆ ಇರ್ತಕ್ಕಂಥ ಕೊಲ್ಲೂರಿನ ಜನ ಅಂದರೆ ಭಾಳ ಯುವಕರು ಮತ್ತು ಹಿರಿಯರು ಎಲ್ಲರೂ ಇದ್ದಾರೆ. ನನಗೆ ಭಾಳ ಇಲ್ಲಿವರೆಗೂ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಕೊಟ್ಟು ನನಗೆ ಬೆಳೆಸಿದ್ದಾರೆ. ನಮ್ಮ ಕೊಲ್ಲೂರಿಗೆ ಎಂದೂ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಅಗಾಧವಾದ ಕೊಲ್ಲೂರಿನ ಮೇಲೆ ನನಗೆ ಅಪಾರವಾದ ನಂಬಿಕೆ, ಭಕ್ತಿ ನನಗೆ ಭಾಳಷ್ಟು ಇದೆ. ಆದ ಕಾರಣ ನಾನು ಕ್ರಿಕೆಟ್ ದೊಡ್ಡ ಅಭಿಮಾನಿ ಇದೆ. ಆದ ಕಾರಣ ನಾನು ಇಲ್ಲಿವರೆಗೂ ಇಷ್ಟೆಲ್ಲ ಸಂಕಲ್ಪ ಪಟ್ಟು ಇದೆಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀನಿ ಹೊರತಾಗಿ ಯಾವುದೇ ಒಂದು ವೈಯಕ್ತಿಕ ಯಾವುದೇ ಒಂದು ಕಾರಣಗಳಿಲ್ಲ. ನಾನು ಇನ್ನೂ ಸ್ವಲ್ಪ ಸಂಕಲ್ಪ ಮಾಡಿ ಅಲ್ಲಿ ಮ್ಯಾಚ್ ಗೆಲ್ಲುವವರೆಗೆ ದೇವರು ಮುಂಜಾನೆ ಸಾಯಂಕಾಲ ನಾನು ದೇವರ ಧ್ಯಾನ ಮಾಡಿ ಇನ್ನೂ ಮ್ಯಾಚ್ಗೆ ಹೆಚ್ಚಿನ ಅಂತರಗಳಿಂದ ಗೆದ್ದು ಒಂದು ಈ ಸಲ ಕಪ್ಪು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂದುಕೊಡಲಿ ಎಂದು ನಮ್ಮ ಕರ್ನಾಟಕ ಮತ್ತು ಭಾರತ ಮಾತೆಗೆ ಒಂದು ಸಂಕಲ್ಪ ನೆರವೇರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೇಳಿದಿಲ್ಲ ಸ್ನೇಹಿತರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು 2 ಡೇಸ್ನಲ್ಲಿ ಮತ್ತೆ ಮ್ಯಾಚ್ ಇದೆ. ಸೊ ಇದು ಫೈನಲ್ ಮ್ಯಾಚ್ ಇದೆ. ಸೊ ಈ ಮ್ಯಾಚಲ್ಲಿ RCB ಖಂಡಿತ ಕಪ್ ಹೊಡಿಲೇಬೇಕು. ಯಾಕಂತಂದರೆ ಅದು ದೇವರ ಸಂಕಲ್ಪ ಕೂಡ ಆಗಿದೆ. ಸೊ ಎಲ್ಲ ಈ ಒಂದು RCB ಕ್ರೇಜ್ ಏನಪ್ಪ ಅಂತಂದರೆ ಇವತ್ತು ಪ್ರಪಂಚದಾದ್ಯಂತ ಇನ್ನೂ ಹೆಚ್ಚಿನ ಒಂದು ಕ್ರೇಜನ್ನು ಸೃಷ್ಟಿ ಮಾಡಿ ಇವತ್ತು RCB ವಿಶ್ವ ದಾಖಲೆಯಾಗಿ ಒಂದು ಮೆರಿತದಂಥ ಈ ಒಂದು ಆಶಾದಾಯಕವಾಗಿ ನಾವು ಮಾತನಾಡುತ್ತಿದ್ದೇವೆ. ಸೊ ಇಂತಹ ಒಬ್ಬ ಒಂದು ನಿಸ್ವಾರ್ಥ ಸೇವೆಯನ್ನು ಈ ಒಂದು ನಿರ್ಧಾರವನ್ನು ಕೈಗೊಂಡು ಏನಪ್ಪ ಅಂದರೆ RCBಗೋಸ್ಕರ ಇಷ್ಟು ಒಂದು ಅಚಲವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸದಿಂದ ಈ ಒಂದು ವ್ರತವನ್ನು ಅವರು ಆಚರಣೆ ಮಾಡ್ತಿದ್ದಾರೆ. ನಿಜಕ್ಕೂ ನಾವೆಲ್ಲರಿಗೂ ಅವರಿಗೆ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋಣ. ಸೊ ಈ ಒಂದು ವಿಡಿಯೋ ಈ RCB ಫ್ಯಾನ್ಸ್ಗೋಸ್ಕರ ಸಮರ್ಪಣೆಯನ್ನು ಮಾಡ್ತಿದ್ದೇವೆ.
ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗಳು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಆರ್ ಸಿ ಬಿ ತಾಕತ್ತು ಈ ಒಂದು ಕ್ರೇಜನ್ನು ಇನ್ನಷ್ಟು ಸಂಘಕ್ಕೆ ನಾವು ಏರಿಸಬೇಕು. ಆಮೇಲೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗಳು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡೋದ್ರ ಮೂಲಕ ಮತ್ತಷ್ಟು ನಾವು ಕೂಡ ಆರ್ ಸಿ ಬಿ ಕ್ರೇಜ್ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಒಂದು ಆಕಾಶಕ್ಕೆ ಎತ್ತರಕ್ಕೆ ನಾವು ಕೊಂಡೊಯ್ಯಬೇಕು ಅಂತ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಈ ಒಂದು ಅಭಿಮಾನದಲ್ಲಿ ನಮ್ಮ ತಂದೆ ತಾಯಿನ ಆಶೀರ್ವಾದ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ನಮ್ಮ ತಂದೆ ತಾಯಿನೇ ದೇವರು. ಅವ್ರು ಯಾವ ದಾರಿಯಲ್ಲಿ ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ ಅಷ್ಟೇ ಒಳ್ಳೆಯ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಮುಂದೂ ಕೂಡ ಅವರ ಆಶೀರ್ವಾದದಿಂದ ಆರ್ ಸಿ ಬಿ ಗೆಲ್ಲೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಆರ್ ಸಿ ಬಿಗೆ ಜಯವಾಗಲಿ. ಆರ್ ಸಿ ಬಿಗೆ ಜೈ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಪ್ರತಿಯೊಬ್ಬರು ಜೈ ಆರ್ ಸಿ ಬಿ ಎಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಆ ಮಂಗಳವಾರ ತಂಡ ವೀಕ್ಷಣೆ ಮಾಡಿ ಸಂಕಲ್ಪ ತೊಟ್ಟು ಆರ್ ಸಿ ಬಿ ಗೆಲ್ಲೆಂದು ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಡೀ ವಿಶ್ವನೇ ನೋಡುತ್ತೆ ಇದು ಆರ್ ಸಿ ಬಿ ಮ್ಯಾಚು. ಈ ಮ್ಯಾಚ್ ಗೆಲ್ಲುತ್ತೆ. ನಮ್ಮ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ. ಜೈ ಆರ್ ಸಿ ಬಿ.